ಬಡ ವಿದ್ಯಾರ್ಥಿಗಳು ಇವತ್ತು ಓದ್ತಿರೋರೆ ಬಡ ವಿದ್ಯಾರ್ಥಿಗಳು. ಎಲ್ಲ ಶ್ರೀಮಂತ ದುಡ್ಡಿರೋರು ಮಕ್ಕಳಿಗೋಸ್ಕರ ಹೇಳ್ಬಿಟ್ಟು ಈ ಥರ ಪ್ರಶ್ನೆ ಪತ್ರಿಕೆನ ಲೀಕ್ ಮಾಡಿಬಿಟ್ಟು ಇಡೀ ದೇಶದ ಓದ್ತಿರೋ ವಿದ್ಯಾರ್ಥಿಗಳ ಭವಿಷ್ಯನ ನಾಶ ಮಾಡ್ತಿದೆ ಅಂದರೆ ಅದು ಕೇಂದ್ರ ಸರ್ಕಾರನೇ ಹೊಣೆ ತಗೋಬೇಕು. ಇನ್ನು ಏನು ಎಜುಕೇಷನ್ ಮಿನಿಸ್ಟ್ರಿ ಇದ್ದಾರೋ, ಒಂದು ಪೇಪರ್ ಲೀಕ್ ಆಗಿದ್ದರೆ ಓಕೆ, ಬ್ಯಾಕ್ ಟು ಬ್ಯಾಕು ಎಲ್ಲ ಪೇಪರ್ಗಳು ಲೀಕ್ ಆಗ್ತಿದೆ. ಇದಕ್ಕೆ ಯಾರು ಹೊಣೆಗಾರರು? ಇಡೀ ದೇಶದಲ್ಲಿ 20ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಇವತ್ತು ಆತ್ಮಹತ್ಯೆನ ಮಾಡ್ಕೊಂಡಿದ್ದಾರೆ. ಯಾವ ವಿಷಯಕ್ಕೋಸ್ಕರ? ನೀಟ್ ಪೇಪರ್ಗೋಸ್ಕರ ಕಷ್ಟಪಟ್ಟು ವರ್ಷಗಟ್ಟಲೆ ಅವರ ಅಪ್ಪ ಅಮ್ಮ ದುಡ್ದಿರೋ ದುಡ್ಡಲ್ಲಿ ಓದಿ ಇವತ್ತು ಎಕ್ಸಾಮ್ನ ಮತ್ತೆ ಮರುಪರೀಕ್ಷೆ ಕರೆದಾಗ ಅವರು ಮತ್ತೆ ಏನು ಮಾಡೋಕ್ಕಾಗ್ದಲೇ ಇವತ್ತು ದೇಶದಲ್ಲಿ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆನ ಮಾಡ್ಕೊಂಡಿದ್ದಾರೆ. ಈ ನೈತಿಕ ಹೊಣೆನ ಹೊತ್ತು ರಾಜೀನಾಮೆ ಕೊಟ್ಟಿಲ್ಲದೆ ಇರೋವಂಥ ಎಜುಕೇಷನ್ ಮಿನಿಸ್ಟರ್ ಆಗಿರ್ಬೋದು, ಗೃಹ ಸಚಿವರಾಗಿರ್ಬೋದು, ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ಬೋದು, ಇವತ್ತು ಯಾರೂ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ದಲೇ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಿದ್ರೆ ಅವ್ರಿಗೆ ಲಾಠಿ ಚಾರ್ಜ್ ಮಾಡಿಸಿ ಇವತ್ತು ವಿದ್ಯಾರ್ಥಿಗಳಿಗೆ ದೇಶದ್ರೋಹದ ಪಟ್ಟ ಕಟ್ಟಕ್ಕೆ ಹೊರಟಿದ್ದಾರೆ. ಆದ್ದರಿಂದ ಇವತ್ತು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು PM ಮನೆ ಮುಂದೆ ಹೋರಾಟ ಮಾಡೋಕ್ಕೆ ಹೋದರೆ ಕಾಂಪ್ರಮೈಸ್ ರಾಜಕೀಯ ಮಾಡೋಕ್ಕೆ ಬರ್ತಿದ್ದಾರೆ. ಆದ್ದರಿಂದ ಈ ಹೊಣೆಗಾರಿಕೆನ ವಿದ್ಯಾರ್ಥಿಗಳು ಸಾವನ್ನಾಗಿರ್ಬೋದು, ವಿದ್ಯಾರ್ಥಿಗಳು ಭವಿಷ್ಯದ ಜೊತೆ ಚೆಲ್ಲಾಟ ಆಗಿರ್ತಕ್ಕಂಥ ಕೇಂದ್ರ ಸರ್ಕಾರದವರು ಈ ಕೂಡಲೇ ಎಜುಕೇಷನ್ ಮಿನಿಸ್ಟರ್ ಆದ ಧರ್ಮೇಂದ್ರ ಪ್ರಧಾನ್ ಆಗಿರ್ಬೋದು, ಗೃಹ ಮಂತ್ರಿಗಳಾದ ಅಮಿತ್ ಶಾ ಹಾಗೂ ಸನ್ಮಾನ್ಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಕೇಳ್ಕೊತೀನಿ.